ಆಪರೇಷನ್ ಆಡಿಯೋದಲ್ಲಿ ನನ್ನ ಹೆಸರು ಉಲ್ಲೇಖ ಆಗಿರೋದು ನನ್ನ ದೌರ್ಭಾಗ್ಯ ಅಂತ ವಿಧಾನಸಭಾ ಸ್ಪೀಕರ್ ರಮೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಆಡಿಯೋ ಕುರಿತು ಪ್ರಸ್ತಾಪಿಸಿದ ರಮೇಶ್, ಆಡಿಯೋದಲ್ಲಿ ನನಗೆ 50 ಕೋಟಿ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನೂ ದುಃಖದ ವಿಷಯ ಅಂದ್ರೆ ದೇಶದ ಪ್ರಧಾನಿ ಹೆಸರನ್ನು ಇದರಲ್ಲಿ ಬಳಸಲಾಗಿದೆ ಅಂತ ವಿಷಾದದಿಂದ ಹೇಳಿದ್ದಾರೆ. ಆಪರೇಷನ್ ಆಡಿಯೋದಲ್ಲಿದ್ದ ಧ್ವನಿ ನನ್ನದೇ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪರಿಗೆ ಸಾರ್ವಜನಿಕ ಜೀವನದಲ್ಲಿರೋಕೆ ನೈತಿಕ ಹಕ್ಕಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಮೊದಲು ಅವರು ಮಿಮಿಕ್ರಿ ಮಾಡಲಾಗಿದೆ ಅಂದಿದ್ರು, ಬಳಿಕ ಸಾಬೀತುಪಡಿಸಿದ್ರೆ ರಾಜೀನಾಮೆ ನೀಡ್ತೀನಿ ಅಂದಿದ್ರು. ಅದರಂತೆ ಈಗ ಯಡಿಯೂರಪ್ಪ ರಾಜೀನಾಮೆ ನೀಡಲಿ ಅಂತ ಒತ್ತಾಯಿಸಿದ್ದಾರೆ. ಯಡಿಯೂರಪ್ಪ ಆಡಿಯೋ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರೆ ನಾನು ಪೊಳ್ಳೆದ್ದು ಹೋಗ್ತೀನಿ ಅಂತ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಮಾತಾಡಿದ ಬಿಎಸ್ವೈ, ಮೊದಲು ಆಡಿಯೋ ನನ್ನದಲ್ಲ ಅಂದಿದ್ರು, ಮಿಮಿಕ್ರಿ ಅಂತಿದ್ದವರು ಈಗ ಯಾಕೆ ಒಪ್ಕೊಂಡಿದ್ದಾರೆ? ಯಾರು ಯಾರನ್ನೇ ಕಳಿಸಲಿ, ಅವರು ಹಾಗೆ ಮಾತನಾಡಿದ್ದು ತಪ್ಪಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ವಿಧಾನಸಭಾ ಸ್ಪೀಕರ್ ರಮೇಶ್ ಕುಮಾರ್ ರನ್ನ ಭೇಟಿಯಾದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ 4 ಅತೃಪ್ತ ಶಾಸಕರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಉಮೇಶ್ ಜಾಧವ್ ಹಾಗೂ ಮಹೇಶ್ ಕಮಟಳ್ಳಿ ಶಾಸಕಾಂಗ ಸಭೆಗೆ ಗೈರಾಗಿದ್ದಾರೆ. ಹೀಗಾಗಿ ಇವರನ್ನ ಶಾಸಕ ಸ್ಥಾನದಿಂದ ತೆಗೆದುಹಾಕ್ತಿದ್ದು, ಇದಕ್ಕೆ ಎಲ್ಲರ ಒಪ್ಪಿಗೆ ತೆಗೆದುಕೊಂಡಿದ್ದೀನಿ ಎಂದಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಬೆಂಗಳೂರಿನಲ್ಲಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬಂದಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ಇನ್ನೂ ಮಾತುಕತೆಗೆ ಸಿಕ್ಕಿಲ್ಲ, ಅವರನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಅಲ್ಲದೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುತ್ತಾರೆ ಅನ್ನುವ ಮಾಹಿತಿ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ನಾನು ಅತೃಪ್ತ ಶಾಸಕರ ಗುಂಪಿನಲ್ಲಿಲ್ಲ, ಆದ್ರೂ ನಾನು ಅತೃಪ್ತ ಅಂತ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಹೇಳಿದ್ದಾರೆ. ನಮ್ಮ ಜಿಲ್ಲೆಗೆ ಅನುದಾನದ ವಿಚಾರದಲ್ಲಿ ಮತ್ತು ಮಂತ್ರಿ ಸ್ಥಾನ ನೀಡುವ ವಿಚಾರದಲ್ಲಿ ಅನ್ಯಾಯವಾಗಿದೆ, ಇದಕ್ಕಾಗಿ ನಾನು ಅತೃಪ್ತನಾಗಿದ್ದೇನೆ. ಈ ವಿಚಾರವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದೀನಿ ಎಂದಿದ್ದಾರೆ. ಲೋಕಸಭೆಯಲ್ಲೂ ಆಪರೇಷನ್ ಆಡಿಯೋ ವಿಚಾರ ಪ್ರಸ್ತಾಪವಾಗಿದ್ದು, ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ 10 ಕೋಟಿ ಆಮಿಷ ಒಡ್ಡಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ರು. ಇದೇ ವೇಳೆ ಸದಾನಂದ ಗೌಡ ಕೂಡ ಪ್ರತಿಕ್ರಿಯಿಸಿದ್ದು, ಫೇಕ್ ಆಡಿಯೋವನ್ನ ತಿರುಚಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ದೇವೇಗೌಡರು ಕೂಡ ಈ ಬಗ್ಗೆ ಮಾತನಾಡಿದ್ದು, ಆಪರೇಷನ್ ಕಮಲ ಬಿಸಿನೆಸ್ ದೇಶದಲ್ಲಿ ನಡೆಯೋಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರಜಾತಂತ್ರವನ್ನ ಕಾಪಾಡಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿಗೆ ದೇಶ ವಿದೇಶಗಳ ನಾಯಕರಿಂದ ಬಂದಿದ್ದ ಗಿಫ್ಟ್ ನೆನಪಿನ ಕಾಣಿಕೆಗಳನ್ನು ಹರಾಜಿಗಿಡಲಾಗಿತ್ತು. ಇದೀಗ ಹರಾಜು ಪೂರ್ಣಗೊಂಡಿದ್ದು, ಒಟ್ಟು 1800 ನೆನಪಿನ ಕಾಣಿಕೆಗಳು ಹರಾಜಾಗಿದೆ. ಹರಾಜಿನಲ್ಲಿ ಮಾರಾಟವಾದ ನೆನಪಿನ ಕಾಣಿಕೆಗಳ ಪೈಕಿ ಕಟ್ಟಿಗೆಯ ಅಶೋಕ ಸ್ತಂಭ ಅತಿ ಹೆಚ್ಚು ಮೌಲ್ಯಕ್ಕೆ ಹರಾಜಾಗಿದ್ದು, ಬರೋಬ್ಬರಿ 13 ಲಕ್ಷ ರೂಪಾಯಿಗೆ ಅಶೋಕ ಸ್ತಂಭ ಸೋಲ್ಡ್ ಔಟ್ ಆಗಿದೆ. ನಿನ್ನೆ ರಿಲೀಸ್ ಆಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಟ್ರೇಲರ್ ಹೊಸ ದಾಖಲೆ ಸೃಷ್ಟಿ ಮಾಡಿದೆ. ಟ್ರೇಲರ್ ರಿಲೀಸ್ ಆಗಿ ಜಸ್ಟ್ 55 ನಿಮಿಷದಲ್ಲಿ 10 ಲಕ್ಷ ವ್ಯೂಸ್ ಸಂಪಾದಿಸುವ ಮೂಲಕ ದಾಖಲೆ ಕ್ರಿಯೇಟ್ ಮಾಡಿತ್ತು. ಇದೀಗ 70 ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡಿರುವ ಯಜಮಾನ ಚಿತ್ರದ ಟ್ರೇಲರ್ ರಿಲೀಸ್ ಆದಾಗಿನಿಂದ ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿ ನಂಬರ್ 1 ಸ್ಥಾನ ಕಾಯ್ದುಕೊಂಡಿದೆ. ಜುಗಾರಿ ಕ್ರಾಸ್ ಸಿನಿಮಾ ಮುಹೂರ್ತದ ಖುಷಿಯ ಬೆನ್ನಲ್ಲೇ ಚಿರಂಜೀವಿ ಸರ್ಜಾರ ಮತ್ತೊಂದು ಸಿನಿಮಾ ಸೆಟ್ ಏರ್ತಿದೆ. ನವೀನ್ ರೆಡ್ಡಿ ನಿರ್ದೇಶನದಲ್ಲಿ ಖಾಕಿ ಅನ್ನುವ ಸಿನಿಮಾ ಸೆಟ್ ಏರ್ತಿದ್ದು, ಈ ಚಿತ್ರದ ಟೈಟಲ್ ರಿಲೀಸ್ ಆಗಿದೆ. ವಿಕ್ಟರಿ ಪಾರ್ಟ್ 2 ಚಿತ್ರ ನಿರ್ಮಿಸಿದ್ದ ತರುಣ್ ಶಿವಪ್ಪ ಖಾಕಿ ಸಿನಿಮಾಗೂ ಬಂಡವಾಳ ಹೂಡಿದ್ದಾರೆ. ಅಂದಹಾಗೆ ನಾಳೆ ಸಿನಿಮಾದ ಮುಹೂರ್ತ ನಡೆಯಲಿದೆ. ತಾರಾಗಣದಲ್ಲಿ ಯಾರ್ಯಾರು ಇರಲಿದ್ದಾರೆ ಎಂಬುದು ನಾಳೆ ಗೊತ್ತಾಗಲಿದೆ.